ರಹಸ್ಯಾನಂದರ ಒಂದು ರಹಸ್ಯ ಮಾತು ಹೊರಗಡೆ ಬಂದ್ಬಿಡ್ತು. ಅವ್ರ ಬಾಯಲ್ಲೇ ಹೇಳಿದ್ದು ಎಂಥ ಮಾತು? ತಪ್ಪಿರದೆ ತಪ್ಪು ಮಾಡೋಕ್ಕೆ, ಸರಿ ಇರದೆ ಸರಿಪಡಿಸ್ಕೊಳ್ಳೋಕ್ಕೆ, ಮಾಡಿದ ತಪ್ಪನ್ನು ಸರಿಪಡಿಸ್ಕೊಂಡ್ಮೇಲೆ ಮತ್ತೆ ಅದೇ ತಪ್ಪನ್ನು ಮಾಡೋದು ಮಹಾಪ್ರಾದ, ಮುಂದಿನ ಹೊಸ ತಪ್ಪುಗಳನ್ನು ಮಾಡ್ತಾ ತಿದ್ಕೊಂಡು ಹೋಗೋದೇ ಜೀವನ ಅಂತ. ಅಂದರೆ ಇದರ ಒಟ್ಟಾರೆ ತಾತ್ಪರ್ಯ ಇಷ್ಟೇ. ಅವರು ಯಾವಾಗಲೂ ಹೊಸ ತಪ್ಪುಗಳನ್ನ ಮಾಡ್ತಾ ಇರ್ತೀನಿ, ನೀವು ತಿದ್ದುತ್ತಾ ಇರಿ ಅಂತ. ಅಂದರೆ ಇವರು ತಪ್ಪುಗಳಿಗೆ ಕೊನೆಯೇ ಇಲ್ಲ ಅನ್ನೋಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಇಷ್ಟಪಟ್ಟಿದ್ದಾರೆ. ಇಂಥ ಒಂದು ಮಾತುಗಳನ್ನು ಕೇಳಿಸ್ಕೊಂಡು ಸಹ ನಾವು ಸುಮ್ಮನೆ ಇದ್ದೀವಿ ಅಂತಂದರೆ ಅದು ಹುಡುಗಾಟದ ಮಾತಲ್ಲ. ಇಂಥವ್ರನ್ನು ನಾವು ಇನ್ನೂ ಕರ್ನಾಟಕದ ಗಡಿ ಒಳಗಡೆ ಇಟ್ಕೊಂಡಿದ್ದೀವಿ ಅನ್ನೋದೇ ನಮ್ಮ ಒಂದು ಸೌಭಾಗ್ಯ ದೌರ್ಭಾಗ್ಯ. ಇವರ ಸಿನಿಮಾ ಇದೆಯಲ್ಲ, ರಿಲೀಸಿನ ಮುಂಚೆ ಬಂದು ಆಶೀರ್ವಾದ ತಗೊಂಡು ಹೋಗ್ಬೇಕು ಅಂತ ನನ್ನ ಬಾಯಿಗೆ. ನಿಮ್ಮ ಹತ್ರ ಆಶೀರ್ವಾದ ತಗೊಂಡವರೆಲ್ಲ ಮಟಾಶ್ ಅಂತ ಒಂದು ಸುದ್ದಿ ಇದೆಯಲ್ಲ? ಇಲ್ಲ, ಒಳ್ಳೆ ಮಠದಲ್ಲಿ ಆಶೀರ್ವಾದ ತಗೊಂಡ್ರೆ ಆ ಸಿನಿಮಾ ಮಠ ಸೇರುತ್ತೆ ಅನ್ನೋದು ನನ್ನ ಒಂದು ಭಾವನೆ. ಈಗ ಆಶೀರ್ವಾದ ಮಾಡ್ಲಾ? ಅಲ್ಲ, ಈಗ ನೀವು ಆಶೀರ್ವಾದ ಮಾಡೋದಾದ್ಮೇಲೆ ಅವರು ಪ್ರಣೀತಾಮಯಿ ಆಗ್ತಾರ? ಓಕೆ, ಅದ ನಂತರ ಮಾತಾಡೋಣ. ಈಗ ಆಶೀರ್ವಾದ ಮಾಡಿ. ಫಸ್ಟ್ ಲೇಡೀಸ್. ಅವ್ರ ಲೇಡೀಸ್ ಫಸ್ಟ್. No, but he likes you, no? No, ladies first. ladies. But he said he likes touch. I don't like ಅವ್ರಿಗೆ ಬೇರೆ ಭಾಷೆ ಅವ್ರು ಇಷ್ಟ ಅಂತ ಮಾಡಿಸ್ಕೊಳ್ಳಿ. Okay. ನಾನು ಬೇರೆ ಭಾಷೆಲಿ ಆಕ್ಟಿಂಗ್ ಮಾಡಿದ್ರೆ ಮಾಡಿಸ್ಕೊಳ್ಳಿ ನೀವು ಫಸ್ಟ್. I think. ಹಾ, ಸಾಕು. Okay, ತಲುಪ್ thank you. ತಲುಪ್. Yeah. ಯೋಗಿ ಅವ್ರ ಬಗ್ಗೆ ನೀವೇನೋ ಕಂಪ್ಲೇಂಟ್ ಹೇಳ್ತಿದ್ರಿ. No. Doesn't like to get touched. That's the complaint. That is good for me. Always I touch only girls because I know, but I'm getting a little. ತಾಯಿಯನ್ನ ನಾನು to sit ಜಾಸ್ತಿ here. ಪ್ರೀತಿಸ್ತೀನಿ. ತಾಯಿಯನ್ನ. ಹಾಗಾಗಿ ಹೆಣ್ಣು ಮಗಳಿಗೆ ನಾನು ಜಾಸ್ತಿ Bhavana, you wanna sit? No. Okay. ಓಕೆ. ಯೋಗಿ, ನಮ್ಮ ರಹಸ್ಯಾನಂದ ಸ್ವಾಮಿಗಳ ಬಗ್ಗೆ ನೀವೇನು ಹೇಳ್ತೀರಿ? ನಾವೇನು ಹೇಳೋದು, ಅವರೇ ಎಲ್ಲ ಮಾತಾಡ್ತವ್ರ ಅವ್ರ ಬಗ್ಗೆ ಅವರೇ ಆಚೆ ಹಾಕೊಂತ ಇದಾರಲ್ಲ. ನಾನು ಹೇಳೋ ಅಷ್ಟೇ ಏನಿಲ್ಲ. ನೋಡಿದೀನಿ ಸುಮಾರು ಸಲ ಅವ್ರನ್ನ ಟಿವಿಲೆಲ್ಲ. ನೋಡಿದಾಗ ಅನ್ಕೊಂತ ಈ ಮನುಷ್ಯ ಯಾಕೆ ಗುರು ಈ ತರ ಅಂತ. ಪಕ್ಕದಲ್ಲಿ ಕುತ್ಕೊಂಡು ಇನ್ನ ಅಂದ್ರೆ ಯಾಕೆ ಕೂತಿದ್ದೀನಿ ಇಲ್ಲಿ ಅಂತ. ಸಿ ಒನ್ ಡೇ ನಿಮಗೆ ಅದು ಜ್ಞಾನ. ಒನ್ ಡೇನೋ 2 ಡೇನೋ 1 ಮಂತ್ ಗೊತ್ತಿಲ್ಲ. ಬಟ್ ನನಗ ಈಗ ನಿಮ್ಮ ಪಕ್ಕದಲ್ಲಿ ಕೂತ್ಕೊಂಡಿರೋ ನನಗೆ ಯಾಕೋ ಮನಸ್ಸಿಗೆ ಸರಿ ಹೋಗ್ತಾ ಇಲ್ಲ. ಆಶೀರ್ವಾದ ಪ್ರಭಾವ ಬೀರಿದೆ ಅಂತ ನನಗೆ ಅನ್ಸೋದೇನಂದ್ರೆ, ಹೇಳ್ಬೇಡಿ ದಯವಿಟ್ಟು. ಓಕೆ, ಐ ವಿಲ್ ಆಸ್ಕ್ ಕ್ವೆಶ್ಚನ್ ಫಾರ್ ಯು. ಅಲ್ಲ, ಈಗ ಇದ್ರ ಮಧ್ಯೆ ಒಂದು ವಿಷಯ ಆಗ್ಲೇ ನೀವು ಹೇಳ್ತಾ ಇದ್ರಿ. ನಾನು ಯೋಗಿ ಬಗ್ಗೆ ನಿಮ್ಮ ಹತ್ರ ಕೇಳ್ತಿದ್ದಾಗ ನೀವು ಹೇಳಿದ್ರಿ, ಈ ಜಗತ್ನಲ್ಲಿ ತಪ್ಪು ಯಾರು ಮಾಡಿಲ್ವಾ, ಯೋಗಿನೂ ಮಾಡಿಲ್ವಾ ಅಂತ. ಯೋಗಿ ತಪ್ಪು ಏನು ಅಂತ? ಯೋಗಿ ಡನ್ ಸೋ ಮೆನಿ ಮಿಸ್ಟೇಕ್ಸ್. ಅವ್ರ ಬಾಯಲ್ಲೇ ಕೇಳೋಣ. ಯೋಗಿ ನಿಮ್ದೇನು ತಪ್ಪಿದೆ ಅಂತ. ಈ ನಮ್ಮ ಭವಿಷ್ಯಾನಂದ ರಹಸ್ಯಾನಂದ ಸ್ವಾಮೀಜಿಗಳು ಏನೋ ನಿಮ್ಮ ತಪ್ಪನ್ನು ಹೇಳಕ್ ಹೊರಟಿದ್ದಾರೆ. ನಿಮ್ಗೇನು ಅರ್ಥ ಆಗ್ತಿದ್ಯಾ ಯಾವ ತಪ್ಪು? ಅಲ್ಲ, ರಹಸ್ಯವಾಗಿ ಕ್ಯಾಮ್ರಾ ಇಟ್ಟು ಸಿಕ್ಕಾಕೊಂಡವ್ರು ಅವರು. ನನ್ನೇನು ಕೇಳ್ತೀರಾ? ಅವ್ರನ್ನ ಕೇಳಬೇಕು. ಇವತ್ತು ಕೇಳಕ್ಕೆ ಯಾರು ಬರಲ್ಲ. ಬಿಕಾಸ್ ನಾನೆಲ್ಲ ಕಾಂಪೌಂಡ್ ಸೇಫ್ಟಿ ಆಗ್ತದೆ. ದೊಡ್ಡ ಮಾಡಿದ್ದಾರ, ಅದಕ್ಕೆ ಕ್ಯಾಮ್ರಾ ಟ್ರೈಪಾಡ್ ಎಲ್ಲ ಕಿತ್ಕೊಂಡು ಹೋಗ್ತೀರಿ. ಐ ಟೆಲ್ ಯು ಒನ್ ಥಿಂಗ್, ಇವರನ್ನ ನಾನು ಮುಂದೆಯಿಂದ ಕೂಡಿಸ್ದೆ. ಬಟ್ ಅಲ್ಲಿ ನೀವು ತಿಳ್ಕೋಬೇಕಾದ ಮೇನ್ ಥಿಂಗ್ ಏನಂದ್ರೆ, ನಾನು ಹಿಂದೆಯಿಂದ ಬಂದೆ. ದಟ್ ಈಸ್ ಮೈ ಕ್ಯಾರೆಕ್ಟರ್. ಇವಾಗ ಕಲ್ತಿರೋದು. ಏನೇ ಮಾಡಿದ್ರೆ ಹಿಂದೆಯಿಂದ, ಮುಂದೆ ಇಲ್ಲ. ಗೊತ್ತಿರೋ ವಿಷಯ. ಈಗ ಒಂದು ವಿಷಯ, ನೀವಾಗಲೇ ಒಂದು ಹಾಡನ್ನು ನೆನ್ಸ್ಕೊಂಡ್ರಿ ನಮ್ಗೆ. ತಪ್ಪು ಮಾಡೋದವ್ರು ಯಾರವ್ರೆ? ಜಗತ್ನಲ್ಲಿ ಎಲ್ಲರೂ ತಪ್ಪು ಮಾಡಿದ್ದಾರೆ. ತಪ್ಪು ಮಾಡ್ತಾ ಮಾಡ್ತಾ ದಟ್ ಈಸ್ ಅವರ್ ಆಶ್ರಮ ಪ್ರಿನ್ಸಿಪಲ್. ತಪ್ಪಿರದೆ ತಪ್ಪು ಮಾಡಕ್ಕೆ, ಸರಿ ಇರದೆ ಸರಿಪಡಿಸ್ಕೊಳಕ್ಕೆ, ಮಾಡಿದ ತಪ್ಪನ್ನ ಸರಿಪಡಿಸ್ಕೊಂಡ್ ನಂತರ ಮತ್ತೆ ಅದೇ ತಪ್ಪನ್ನ ಮಾಡೋದು. ಕೈ ಎತ್ತು ಕೈ. ನೋ ನನಗೆ ಟಚ್ ಮಾಡೋದ್ರಾಗಲ್ಲ. ತಪ್ಪಿರದೆ ತಪ್ಪು ಮಾಡಕ್ಕೆ, ಸರಿ ಇರದೆ ಸರಿಪಡಿಸ್ಕೊಳ್ಳಕ್ಕೆ, ಮಾಡಿದ ತಪ್ಪನ್ನ ಮತ್ತೆ ಮಾಡೋದು ಮಹಾಪ್ರಯಾದ. ಮುಂದಿನ ಹೊಸ ತಪ್ಪುಗಳನ್ನ ಮಾಡ್ತಾ ತಿದ್ಕೊಂಡು ಹೋಗೋದೇ ಜೀವನ. ಇದೇ ನಮ್ಮ ರಹಸ್ಯಾನಂದ ಆಶ್ರಮದ ಒಂದು ಚಂಚಲ ಅವರು ಫೋನ್ ಮಾಡಿದ್ದಾರೆ. ಚಂಜನ
You're excused. Oh, if you want to. ಎಕ್ಸ್ಕ್ಯೂಸ್ Yeah, thank you. ಫ್ರಮ್ ಆಶ್ರಮ. Oh, surely. Okay. She's waiting for your blessings and. ನೋ ಏನು ನೋಡಿ ಅಲ್ಲ ಲೈನಲ್ಲಿದ್ದಾರೆ ಮಾತಾಡಿ. ಆಲ್ವೇಸ್ ಶೀಲ್ ಕೊಡಿ ಹೋಗ್ಲಿ ಮಾತಾಡಿ Yo, busy you ಇದ್ದೀರಾ can ಅಂತ. charm her in a minute. ಹೆಲೋ Oh, okay. I'm in love. I'm in live. Chanjana, when I'm in live, don't call me. Okay? What is the problem? Ma Anandamai is calling? No problem. I will come. Okay? See, when I'm in live, Ranjida ille. Anita phone pannalu. எனக்கு ஃபோன் பண்ணக்கூடாது. ஓகே ಓಕೆ ರಿಡೈಲ್ ಮಾಡ್ಕೊಡಿ ಮಾತಾಡ್ತೀನಿ ಒಂದ್ಸಲ. ಗೆಟ್ ಔಟ್ ಫ್ರಮ್ ಹಿಯರ್. ನೀನು ಡ್ರೈವರ್ ಕಟ್ಕೊಂಡು ಆಶ್ರಮಕ್ಕೆ ಹೋಗ್ಬಿಡು, ನಾನು ಆಟೋಲ್ ಬರ್ತೇನೆ. ಡಿಸ್ಟರ್ಬೆನ್ಸ್. ಏನು ಈ ಲೈವ್ ಬಗ್ಗೆ ಇಷ್ಟೊಂದು ಆಸಕ್ತಿ ಹುಟ್ಟೋಕೆ ಏನು ಕಾರಣ ಅಂತ? ನನಗೇನಂದ್ರೆ ಐ ಲವ್ ಗರ್ಲ್ಸ್. ನನಗೆ ಭಾವನೆ ಇದ್ದಾರೆ. ಓಕೆ ಪ್ರಣೀದ, ನನ್ನ ಪ್ರಾಣ ತಿನ್ನೋ ಪ್ರಣೀದ ಇಲ್ಲಿದ್ದಾರೆ. ಇರಲಿ ಐ ಡೋಂಟ್ ಲವ್ ಬಾಯ್ಸ್. What were the singers and the. ಅವರಿಂದ ನಾನೆಲ್ಲ ಯೋಚನೆ ಮಾಡಾಯ್ತು. ಅವರು ಒಳ್ಳೆ ಹಾಡು ಹೇಳಿದ್ರು. ನನಗೆ ನನ್ನ ಆಶ್ರಮಕ್ಕೆ ಒಳ್ಳೊಳ್ಳೆ ಸಿಂಗರ್ಸ್ ಬೇಕಾಗಿತ್ತು. ಅವ್ರಿಗೆ ದೀಕ್ಷೆ ಕೊಟ್ಟು ಕರ್ಕೊಂಡು ಹೋಗ್ತೇನೆ. ಬಟ್ ಮೇಲ್ ಸಿಂಗರ್ಸ್ಗೂ ಅವ್ರು ಚೆನ್ನಾಗಿ ತಡ್ತಾರೆ, ಅವ್ರು ಚೆನ್ನಾಗಿ ಇದನ್ನ ಮಾಡ್ತಾರೆ, ಕೈ ಬಿಡ್ತಾರೆ. ಒಳ್ಳೆ ಸಂಗೀತ ಜ್ಞಾನ ಇದೆ. ಅವ್ರು ಹಿಡ್ಕೊಂಡು ಟಪ್ ಟಪ್ ಚೆನ್ನಾಗಿ ಹೊಡಿತಾರೆ. ನಾನು ಅಲ್ಲೆಲ್ಲ ಹೇಳಿಲ್ಲ, ನಾನು ಬಂದು ಯಾರಾದ್ರೂ ಬಂದ್ರೆ ಹಿಂಗೆ ಹೊಡಿತೀನಿ. ಈ ಒಂದು ನಾಲ್ಪದಲ್ಲಿ ಆಡಿದ್ರು ನಾನು ಪ್ರಾಣಿತ ಮುಟ್ಕೊಂಡೆ, ಅದೇ ನನ್ನ ಆಸೆ. ಇನ್ನೊಂದ್ಸಲಿ ಮುಟ್ಕೊಳ್ರಿ. ಓಕೆ 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 ಆಪಲ್ ಮಾಡ್ತೀರಾ? ನಮ್ಮ ಮುಂದೆ ಒಂದ್ಸಲಿ ಮುಟ್ಕೊಳ್ಳಿ ನೋಡೋಣ. ಇದು ಎಸ್ಕೇಪ್ ಆಗ್ಬಿಡ್ತಾರೆ ಇಲ್ಲ. ಅಬ್ಬಬ್ಬಬ್ಬ, ನಮ್ಮ ರಹಸ್ಯಾನಂದ ಸ್ವಾಮಿಗಳು ಕ್ಯಾಮ್ರಾ ಅಂದರೆ ಎಲರ್ಜಿ, ಕ್ಯಾಮ್ರಾ ಮ್ಯಾನ್ ಅಂದರೆ ಎಲರ್ಜಿ ಅಂತ ಹೇಳಿದ್ರು. ಇವತ್ತು ಎಷ್ಟೊಂದು ಕ್ಯಾಮ್ರಾಗಳು ಆನ್ ಆಗಿದೆ, ಎಷ್ಟೊಂದು ಕ್ಯಾಮ್ರಾಮ್ಯಾನ್ಗಳು ಅವ್ರ ಜೊತೆಲಿದ್ದರೂ ಸಹ ರೂಪಿಕಾ, ಅಂಜನಾ ಅವರು ಇದ್ದರು. ಅವರಿಬ್ಬರು ನೋಡಿಕೊಂಡು ಕ್ಯಾಮ್ರಾಮ್ಯಾನ್ನ ಕ್ಯಾಮ್ರಾಗಳನ್ನ ಮರ್ತೋಗ್ಬಿಟ್ಟು ಅವರ ಒಳಗಡೆ ಇರುವಂತಕ್ಕಂಥ ಎಷ್ಟೋ ವಿಷಯಗಳನ್ನ ಹೊರಗಡೆ ಹಾಕ್ಬಿಟ್ರು. ಇದು ನಿಮ್ಗೆ ಗೊತ್ತಾಯ್ತು. ಇನ್ನೂ ಇವ್ರ ಜೊತೆ ಸಾಕಷ್ಟು ಮಾತುಗಳಿದೆ, ವೆಯ್ಟ್ ಮಾಡಿ. ನಲ್ಲಿ ಮುಂದೆ ಇದ್ದಿದ್ಯಪ್ಪ. ನಿಮ್ಮಲ್ಲೊಂದು ರಿಕ್ವೆಸ್ಟ್ ಅಂದೆ ಅಷ್ಟೇ, ಹತ್ರ ಬನ್ನಿ ಅಂತ ಹೇಳಿಲ್ಲ. ಸೊ ನನಗೆ ರಿಕ್ವೆಸ್ಟ್ ಅಂದ್ರೆ ಯೂಶಲಿ ಹಂಗೆ.